ಡಿ.ಕೆ. ಶಿವಕುಮಾರ್ಗೆ ಕಾಂಗ್ರೆಸ್ನಲ್ಲೇ ಶಾಸಕರ ಬೆಂಬಲ ಇಲ್ಲ. ಇದನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ನ ನಾಯಕರೇ. ಡಿ.ಕೆ. ಶಿವಕುಮಾರ್ಗೆ ಕಾಂಗ್ರೆಸ್ನಲ್ಲೇ ಶಾಸಕರ ಬೆಂಬಲ ಇಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಈ ಅವಧಿಗೆ ಮುಖ್ಯಮಂತ್ರಿ ಆಗಲ್ಲ. ರಾಮನಗರ ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಕಾಂಗ್ರೆಸ್ ಶಾಸಕರ ಜೊತೆಗೆ ಡಿ.ಕೆ. ಶಿವಕುಮಾರ್ ಸಂಬಂಧ ಚೆನ್ನಾಗಿಲ್ಲ ಅಂದ್ರೆ ತಮ್ಮ ಪಕ್ಷದ ಶಾಸಕರ ಜೊತೆಗೆಯೇ ಡಿ.ಕೆ. ಶಿವಕುಮಾರ್ ಸಂಬಂಧ ಚೆನ್ನಾಗಿಲ್ಲ. ಕಾಂಗ್ರೆಸ್ ಶಾಸಕರೇ ಡಿ.ಕೆ. ಶಿವಕುಮಾರ್ ಅವರ ವರ್ತನೆಯಿಂದ ಬೇಸತ್ತಿದ್ದಾರೆ, ಸರಿಯಾಗಿ ನಡೆಸ್ಕೊಳ್ಳಲ್ಲ. ನಾನು ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಯಸ್ತೀನಿ. ಆದರೆ ಈ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥದ್ದು ಕಷ್ಟ. ಒಂದಿಬ್ಬರು ಆಪ್ತ ಶಾಸಕರನ್ನ ಕರೆದು ಮಾತಾಡಿಸಿ ಅವರ ಹತ್ರ ಅವರ ಗೋಳುಗಳನ್ನು ಕೇಳಿದ್ರೆ ಸಾಕಾಗಲ್ಲ. ಉಳಿದ ಶಾಸಕರನ್ನ ಡಿ.ಕೆ. ಶಿವಕುಮಾರ್ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ರಾಮನಗರ ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. MLC ಆಗಿದ್ದಂಥವರು ಸಿಎಂ ಲಿಂಗಪ್ಪನವರು, ಶಾಸಕರಾಗಿದ್ದಂಥವರು ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆಕ್ಚುಲಿ ಇದೇ ರಿಯಾಲಿಟಿ ಇರುವಂಥದ್ದು. ಕಾಂಗ್ರೆಸ್ನ ಒಳಗಡೆ ಸದ್ಯಕ್ಕಿರುವಂಥ ರಿಯಾಲಿಟಿ ಇದೆ. ಕಾಂಗ್ರೆಸ್ ಶಾಸಕರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಸಂಬಂಧ ಚೆನ್ನಾಗಿಲ್ಲ. ಕಾಂಗ್ರೆಸ್ ಶಾಸಕರೇ ಡಿ.ಕೆ. ಶಿವಕುಮಾರ್ ಅವರ ಜೊತೆ ನಿಂತಿಲ್ಲ. ಈ ವರ್ತನೆಯಿಂದ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನು ಕನಸನ್ನು ಕಾಣ್ತಾ ಇದ್ದಾರೆ, ಅದಕ್ಕೆ ಭಾರಿ ಹಿನ್ನಡೆಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದಿಬ್ಬರು ಶಾಸಕರ ಬೆಂಬಲ ಇದೆ. ಈಗ ಫಾರ್ ಎಕ್ಸಾಂಪಲ್ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್, ಮಾಗಡಿಯ ಶಾಸಕ H.C. ಬಾಲಕೃಷ್ಣ, ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್, ಚನ್ನಗಿರಿಯ ಶಾಸಕ ಬಸವರಾಜು ಶಿವಗಂಗಾ, ಇನ್ನು ಮಂಡ್ಯ ಭಾಗದಲ್ಲಿ ಹೊಸದಾಗಿ ಮೊದಲನೆಯ ಬಾರಿ ತಮ್ಮ ರಾಜಕೀಯ ಜೀವನದಲ್ಲೇ ಮೊದಲನೆಯ ಬಾರಿ ಗೆದ್ದಿರುವಂತಹ ಒಂದಿಷ್ಟು ಜನ ಶಾಸಕರ ಬೆಂಬಲ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೆ ಅನ್ನೋದನ್ನು ಹೊರತುಪಡಿಸಿದ್ರೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಒಳಗಡೆ ದೊಡ್ಡ ಪ್ರಮಾಣದ ಬೆಂಬಲವನ್ನು ಇಟ್ಕೊಂಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಿಎಂ ಲಿಂಗಪ್ಪನವರು ಹೇಳ್ತಾ ಇರುವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ವರ್ತನೆ ಸರಿ ಇಲ್ಲ. ಬಾಡಿ ಲ್ಯಾಂಗ್ವೇಜ್ ಅವರ ಆಪ್ತ ಶಾಸಕರನ್ನ ಮಾತಾಡಿಸ್ತಾರೆ. ಉಳಿದ ಶಾಸಕರು ಬೇಕಲ್ಲ. ಮುಖ್ಯಮಂತ್ರಿ ಆಗಲಿಕ್ಕೆ ಮತ್ತೊಬ್ಬರು ಶಾಸಕರ ಬೆಂಬಲ ಇದ್ರೆ ಸಾಕಾಗಲ್ಲ. 112 ಶಾಸಕರ ಬೆಂಬಲ ಬೇಕು ವಿಧಾನಸಭೆಯಲ್ಲಿ. 112 ಶಾಸಕರ ಬೆಂಬಲ. 135 ಮಂದಿ ಶಾಸಕರಿದ್ದಾರೆ ಕಾಂಗ್ರೆಸ್ನಲ್ಲಿ. ಅದರಲ್ಲಿ ಅರ್ಧದಷ್ಟು ಶಾಸಕರ ಬೆಂಬಲ ಕೂಡ ಡಿ.ಕೆ. ಶಿವಕುಮಾರ್ಗಿಲ್ಲ. ಹಾಗಾಗಿ ಅವರ ಆಪ್ತರು ಬೀದಿಯಲ್ಲಿ ನಿಂತ್ಕೊಂಡು ಈಗ H.C. ಬಾಲಕೃಷ್ಣ ಇರ್ಬೋದು, ಇಕ್ಬಾಲ್ ಹುಸೇನ್ ಇರ್ಬೋದು, ನಮ್ಮ ನಾಯಕ ಮುಖ್ಯಮಂತ್ರಿ ಆಗಲೇಬೇಕು, ಪಕ್ಷ ಸಂಘಟನೆ ಮಾಡಿದ್ದಾರೆ, ಆಗಲೇಬೇಕು ಅಂತೇಳಿ ವಕಾಲತ್ತನ್ನು ಮಾಡ್ಬೋದು. ಬಟ್ ಉಳಿದ ಶಾಸಕರು ಬೆಂಬಲಕ್ಕೆ ನಿಲ್ಲಬೇಕು. ಯಾಕೆ ಬೆಂಬಲಕ್ಕೆ ನಿಲ್ಲಲ್ಲ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಕೈಗೆ ಸಿಗಲ್ಲ. ಡಿ.ಕೆ. ಶಿವಕುಮಾರ್ ನಮ್ಮ ಕಷ್ಟಗಳನ್ನು ಕೇಳಲ್ಲ. ಡಿ.ಕೆ. ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ವರ್ತನೆ ಒಂದು ರೀತಿಯಾದಂತಹ ನಾನೇ ಎನ್ನುವಂತಹ ವರ್ತನೆ ಏನಿದೆ ಅದನ್ನು ಕಾಂಗ್ರೆಸ್ನ ಉಳಿದ ಶಾಸಕರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಫಸ್ಟ್ ಟೈಮ್ MLAಗಳು ಯಾರು ಮಂಡ್ಯ ಭಾಗದಲ್ಲಿ ಒಂದಿಷ್ಟು ಜನ ಫಸ್ಟ್ ಟೈಮ್ MLAs ಯಾರೇ ಆಗಿದ್ದಾರೆ ಅವ್ರು ಬೇಕಾದರೆ ಜಿ ಹುಜೂರ್ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಬೆನ್ನು ಬಗ್ಗಿಸಬಹುದು. ಹೊರತುಪಡಿಸಿದ್ರೆ ಉಳಿದ ಶಾಸಕರು ಒಪ್ಪುವಂಥದ್ದು ಕಷ್ಟ ಕಾಂಗ್ರೆಸ್ನಲ್ಲಿ. ಡಿ.ಕೆ. ಶಿವಕುಮಾರ್ ಅವ್ರನ್ನ ನಂಬ್ಕೊಂಡು ಯಾರು ಕೂಡ ಕಾಂಗ್ರೆಸ್ನ ಉಳಿದ ಶಾಸಕರು ಯಾರು ಕೂಡ ರಾಜಕಾರಣ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಲಿಂಗಪ್ಪ ಅವರು ಹೇಳಿದ ಪ್ರಕಾರ ಈ ಅವಧಿಯಲ್ಲಿ ಕಷ್ಟ. ಮುಂದಿನ ಅವಧಿಯಲ್ಲಿ ಬೇಕಾದರೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಎಲೆಕ್ಷನ್ಗೆ ಹೋಗಿ ಮತ್ತೆ ಬಹುಮತದ ಶಾಸಕರನ್ನು ಗೆದ್ದು ತಂದು ಆಗಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದು ಅಂತೇಳಿ ಲಿಂಗಪ್ಪ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಒಂಥರ ಮುಜುಗರ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಲಿಂಗಪ್ಪ ಅವರ ಈ ಹೇಳಿಕೆಯಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.